ಬೀದರ್ ಜಿಲ್ಲೆಯಲ್ಲಿ ಈ ಬಾರಿ ವಿಪರೀತ ಪ್ರಮಾಣದ ಚಳಿ ಇತ್ತು. ಈಗ ಬಿಸಿಲು ಕೂಡ ಅದೇ ರೀತಿ ಇದೆ. ಬಿಸಿಲಿನ ಪ್ರಮಾಣವೂ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ದಾಖಲೆ ಮಟ್ಟದ ತಾಪಮಾನ ದಾಖಲಾಗಿದೆ. 43.6 ಡಿಗ್ರಿಯಷ್ಟು ಸೆಲ್ಸಿಯಸ್ ದಾಖಲಾಗಿದೆ. ಬೀದರ್ ಸೇರಿ 5-6 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಇದೆ. ಈಗ ಐತಿಹಾಸಿಕ ಮೈಲಾರ ಮಲ್ಲಣ್ಣ ದೇವಸ್ಥಾನಕ್ಕೂ ಕೂಡ ಬಿಸಿಲಿನ ತಾಪ ತಟ್ಟಿದೆ. ಭಕ್ತರ ರಕ್ಷಣೆಗಾಗಿ ಗ್ರೀನ್ ಮ್ಯಾಟ್ ಮೊರೆ ಹೋಗಿದೆ ಆಡಳಿತ ಮಂಡಳಿ. ಭಾಲ್ಕಿ ತಾಲೂಕಿನ ಖಾನಾಪುರ ಗ್ರಾಮದ ಮೈಲಾರ ಮಲ್ಲಣ್ಣ ದೇವಸ್ಥಾನ ತಾತ್ಕಾಲಿಕ ವ್ಯವಸ್ಥೆಯನ್ನ ಗ್ರೀನ್ ಮ್ಯಾಟ್ ಅನ್ನ ಹಾಕುವ ಮುಖಾಂತರ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಓಡಾಡೋದಕ್ಕೆ ಆಗಲ್ಲ, ಸಹಿಸೋದಕ್ಕೆ ಸಾಧ್ಯ ಇಲ್ಲ, ಆ ರೀತಿಯ ಬಿಸಿಲಿದೆ. 43 ಡಿಗ್ರಿ. ಈ ಬಾರಿ ಇಲ್ಲಿ ಚಳಿಯೂ ಕೂಡ ವಿಪರೀತ ಇತ್ತು, ಬಿಸಿಲು ಕೂಡ ಹಂಗೆ ಇದೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ದಾಖಲೆಯ ತಾಪಮಾನ ಈಗ ದಾಖಲಾಗಿರ್ತಕ್ಕಂಥದ್ದು 43.6 ಡಿಗ್ರಿ ಸೆಲ್ಸಿಯಸ್ನಷ್ಟು ಈಗ ತಾಪಮಾನ ದಾಖಲಾಗಿರೋ ಕಾರಣಕ್ಕಾಗಿ ಗಡಿ ಜಿಲ್ಲೆ ಬೀದರ್ ಜನ ಈಗ ತತ್ತರಿಸುವಂತಾಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಐತಿಹಾಸಿಕ ಮೈಲಾರ ಮಲ್ಲಣ್ಣ ದೇವಸ್ಥಾನ ಕೂಡ ಈಗ ಬಿಸಿಲಿನ ತಾಪ ಈಗ ತಟ್ಟಿರ್ತಕ್ಕಂಥ. ಇದರಿಂದಾಗಿ ದೇವಸ್ಥಾನದ ಆಡಳಿತ ಮಂಡಳಿ ಈಗ ಗ್ರೀನ್ ಮ್ಯಾಟ್ ಈಗ ಮೊರೆ ಹೋಗಿರ್ತಕ್ಕಂಥ. ಸದ್ಯ ನಿಮಗೆ ಆ ದೃಶ್ಯವನ್ನು ಕೂಡ ತೋರಿಸ್ತಾ ಹೋದ್ವಿ. ನಾವೀಗ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಖಾನಾಪುರ ಗ್ರಾಮದ ಐತಿಹಾಸಿಕ ಮೈಲಾರ ಮಲ್ಲಣ್ಣ ಒಂದು ದೇವಸ್ಥಾನದ ಒಂದು ದೃಶ್ಯನ ಕೂಡ ತೋರಿಸ್ತಾ ಇದ್ದೀವಿ. ಈ ದೃಶ್ಯ ಕೂಡ ನೀವು ಗಮನಿಸ್ತಾ ಇದ್ರಿ. ಮೈಲಾರ ಮಲ್ಲಣ್ಣ ದೇವಸ್ಥಾನ ಸಂಪೂರ್ಣವಾಗಿ ಈಗ ಹಸಿರುಮಯ ಆಗಿರ್ತಕ್ಕಂಥದ್ದು. ಈ ಒಂದು ದೇವಾಲಯಕ್ಕೆ ಹುಣ್ಣಿಮೆ, ಅಮಾವಾಸ್ಯೆ ಸೇರಿದಂತೆ ಪ್ರತಿ ಭಾನುವಾರ ಕೂಡ ಸಾವಿರಾರು ಭಕ್ತರು ಕೂಡ ಆಗಮಿಸ್ತಕ್ಕಂಥ ಭಕ್ತರು ಕೇವಲ ರಾಜ್ಯ ಮಾತ್ರ ಅಲ್ಲ, ನೆರೆ ರಾಜ್ಯಗಳಾಗಿರ್ತಕ್ಕಂಥ ತೆಲಂಗಾಣ, ಮಹಾರಾಷ್ಟ್ರ ಸೇರಿದಂತೆ ಸಾವಿರಾರು ಭಕ್ತರು ಕೂಡ ಆಗಮಿಸ್ತಾರೆ. ಈ ಒಂದು ಆಗಮಿಸುವಂಥ ಭಕ್ತರಿಗೆ ಈಗ ಬಿಸಿಲಿನ ತಾಪ ಈಗ ತಟ್ಟಿರ್ತಕ್ಕಂಥದ್ದು ನೀವು ದೃಶ್ಯ ಕೂಡ ಗಮನಿಸ್ತಾ ಇದ್ರಿ. ಈ ಮೈಲಾರ ಮಲ್ಲಣ್ಣ ದೇವಾಲಯದ ಸುತ್ತಲೂ ಕೂಡ ಈಗ ಹಸಿರು ಒಂದು ಮ್ಯಾಟ್ಗಳನ್ನು ಕೂಡ ಅಳವಡಿಸಲಾಗಿರ್ತಕ್ಕಂಥದ್ದು. ಸಾವಿರಾರು ಭಕ್ತರು ಬರ್ತಕ್ಕಂಥ ಕಾರಣಕ್ಕಾಗಿ ಭಕ್ತರ ಸಂಖ್ಯೆ ಬರಲು ಕಡಿಮೆ ಆಗಬಾರ್ದು. ಯಾಕಂದರೆ ಸಾಕಷ್ಟು ಪ್ರಮಾಣದಲ್ಲಿ ಬಿಸಿಲು ಕೂಡ ದಾಖಲಾಗಿರುವುದರಿಂದ ಭಕ್ತರು ದೇವಸ್ಥಾನಕ್ಕೆ ಬರಲು ಕೆಲವೊಂದಿಷ್ಟು ಹಿಂದೇಟು ಕೂಡ ಆಗ್ತದೆ. ಆದರೆ ಅದ್ಯಾವುದು ಕೂಡ ಅಡಚಣೆ ಆಗಬಾರ್ದು, ಭಕ್ತರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಈಗಾಗಲೇ ಈ ಒಂದು ದೇವಸ್ಥಾನದ ಆಡಳಿತ ಮಂಡಳಿಯವರು ಗ್ರೀನ್ ಮ್ಯಾಟ್ಗಳನ್ನು ದೇವಸ್ಥಾನದಲ್ಲಿ ಸುತ್ತಲೂ ಕೂಡ ಅಳವಡಿಸಿರ್ತಕ್ಕಂಥ. ಅದರಿಂದ ಭಕ್ತರು ಕೂಡ ಈಗ ಆ ಒಂದು ಗ್ರೀನ್ ಮ್ಯಾಟ್ನ ನೆರಳಿನಲ್ಲೇ ಈಗ ಪ್ರದಕ್ಷಿಣೆ ಹಾಕೋದಿರ್ಬೋದು, ಜೊತೆಗೆ ಭಂಡಾರ ಎಷ್ಟಕ್ಕಂಥ ಕೆಲಸವೂ ಕೂಡ ಆಗ್ತಾಯಿದೆ. ಭಕ್ತರಿಗಾಗಿ ಗ್ರೀನ್ ಮ್ಯಾಟ್ ಅಳವಡಿಸಿದ್ರಿ, ಯಾಕೆ ಏನು ಅಂತ? ಇಲ್ಲಿಗೆ ಬಂದಂತಹ ಭಕ್ತಾದಿಗಳು ದೇವರ ದರ್ಶನವನ್ನು ಪಡೆದು ಪ್ರದಕ್ಷಿಣೆ ಹಾಕುತ್ತಾ 7 ಕೋಟಿ ಉಗಿ ಎಂದು ಭಂಡಾರ ಹಾರಿಸುವುದು ಇಲ್ಲಿನೊಂದು ಪರಂಪರೆಯಾಗಿದೆ. ಹಾಗಾಗಿ ದೇವಸ್ಥಾನದ ಸುತ್ತು ಹಾಕುವಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದಂತೆಂದು ದೇವಸ್ಥಾನದ ವತಿಯಿಂದ ಗ್ರೀನ್ ಮ್ಯಾಟ್ಗಳನ್ನು ಅಳವಡಿಸಿದ್ದಾರೆ. ಭಕ್ತಾದಿಗಳು ಸುತ್ತು ಹಾಕುವಾಗ ಅವರಿಗೆ ಕಾಲು ಸುಡಬಾರ್ದು, ಸೂರ್ಯನ ಒಂದು ನೇರಳಾತೀತ ಕಿರಣಗಳು ಅವರಿಗೆ ಮೈಗೆ ತಲೆಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅಂತೇಳಿ ದೇವಸ್ಥಾನದ ವತಿಯಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಗ್ರೀನ್ ಮ್ಯಾಟ್ಗಳನ್ನು ಅಳವಡಿಸಿ, ಅದೇ ರೀತಿ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಕುಡಿಯುವ ನೀರಿನ ವ್ಯವಸ್ಥೆಯೂ ಕೂಡ ಇಲ್ಲಿ ಮಾಡಲಾಗಿದೆ. ಪ್ರಸಾದ ವ್ಯವಸ್ಥೆಯೂ ಕೂಡ ಇದೆ. ಕ್ಯಾಮರಾಮ್ಯಾನ್ ಶರಣಕುಮಾರ್ ಜೊತೆ ಪರಶುರಾಮ ನಾಯ್ಕ, ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.